ಇನ್ನು ಸ್ಯಾಂಡಲ್ವುಡ್ನ ಸದ್ಯಕ್ಕೆ ಡೆವಲಪ್ಮೆಂಟ್ ಆಗ್ತಿರೋ ವಿಚಾರಕ್ಕೆ ಬರೋದಾದ್ರೆ ದರ್ಶನ್ ಸರ್ ಅರೆಸ್ಟ್ ಆಗಿರೋವಂಥದ್ದು, ಸೊ ಇನ್ನೂ ಬೈಲ್ ಸಿಕ್ಕಿಲ್ಲ, ಏನು ಹೇಳಕ್ಕೆ ಬಯಸ್ತೀರಾ? ನೀವು ಏನಾದರೂ ಯಾವತ್ತಾದರೂ ಅವ್ರನ್ನ ಮಾತನಾಡಿಸಿರೋದು, ಅದರ್ವೈಸ್ ನಿಮ್ಮ ಸಿನಿಮಾಗೆ ಏನಾದರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂಡಿರೋದು, ಆ ಥರದ್ದು ಏನಾದರೂ ಇದೆಯಾ ಅಪೂರ್ವ? ಡಿ ಬಾಸ್ ಅಂದ್ರೇ ಎಲ್ಲರಿಗೂ ಇಷ್ಟ. ಅವರು ನನ್ನ ಮೊದಲನೇ ಸಿನಿಮಾ ಅಪೂರ್ವಾಗೆ ಆಡಿಯೋ ಲಾಂಚ್ಗೆ ಬಂದಿದ್ದರು, ನಾನು ಆ ಟೈಮಲ್ಲಿ ನೋಡಿದ್ದೆ. ಅದಾದಮೇಲೆ ಇದು ಮೊಡವೆ ಫಿಲಮ್ ಅಂತ ಒಂದು ಲಾಂಚ್ ಆಯಿತು, ಆ ಟೈಮಲ್ಲೂ ಬಂದಿದ್ದರು. ಯಾರಿಗೆ ಸಪೋರ್ಟ್ ಇರಲಿ ಇದ್ದೇ ಇರ್ತಾರೆ. ನಮ್ಮ ಡಿ ಬಾಸ್ ಅಷ್ಟೇ ಅಲ್ಲ, ಎಲ್ಲ ಆರ್ಟಿಸ್ಟ್ಗಳು, ಎಲ್ಲ ನಟರುಗಳು, ಲೆಜೆಂಡ್ಸ್ಗಳು ನಮ್ಮ ಜೊತೆ ಇರ್ತಾರೆ. ಸೊ ಇಷ್ಟು ದಿನ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬರ್ತಾ ಇದ್ವಿ. ಸಡನ್ನಾಗಿ ಈ ಥರ ಏನೋ ಒಂದು ಆದಾಗ ತುಂಬ ಬೇಜಾರಾಗುತ್ತೆ, ನನಗಷ್ಟೇ ಅಲ್ಲ ಎಲ್ಲ ಫ್ಯಾನ್ಸ್ಗಳಿಗೂ. ಯಾಕೆಂದರೆ ಪರ್ಸ್ನಲ್ ಬೇರೆ, ಪ್ರೊಫೆಷನ್ ಬೇರೆ, ಇದಕ್ಕೂ ನಾವು ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲರ ಲೈಫಲ್ಲೂ ಎಲ್ಲರ ಮನೆ ದೋಸು ತೂತೇನೆ, ಏನೋ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಈ ಥರನೂ ಇವ್ರ ಮನೇಲಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಬಟ್ ಸಡನ್ನಾಗಿ ಇದು ಇಲ್ಲಿವರೆಗೂ ಹೋಗುತ್ತೆ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ಒಂದು ತುಂಬ ದೊಡ್ಡ ಹೇಳ್ಕೊಳಕ್ಕೆ ಆಗದೇ ಇರೋವಂತಹ ಘಟನೆ. ಏಕೆಂದರೆ ಇದರಲ್ಲಿ ನಮ್ಮ ಬಾಸ್ತು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಆ ಹುಡುಗನೂ ಮಾಡಿರೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಅವರು ಯಾರ್ದೋ ಇವಾಗ ಎಷ್ಟೊಂದು ಜನ ಕಾಮುಕರು ಇರ್ತಾರೆ. ಯಾಕೆಂದರೆ ನಾವುಗಳಿಗೂ ಎಲ್ಲೇ ಹುಡುಗಿ ಹೋದ್ರೂ ಚುಡಾಯಿಸ್ತಾ ಇರ್ತಾರೆ, ಇಲ್ಲ ನಾವು ಪಬ್ಲಿಕ್ ಅಂತ ಹೇಳಿದರೆ ಮೆಸೇಜಸ್ಗಳು ಬರ್ತಾನೆ ಇರ್ತವೆ, ಅದು ಮಾಮೂಲಿ. ಬಟ್ ನಾವುಗಳೇನು ಮಾಡ್ತೀವಿ, ಎಲ್ಲನೂ ಬ್ಲಾಕ್ ಮಾಡಿ ಬಿಸಾಕ್ತೀವಿ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಆ ಒಂದು ಜಾಗದಲ್ಲಿ ಎಚ್ಚರಿಕೊಂಡಿದ್ದಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇರಲಿಲ್ಲ ಅಂತ ಒಂದು ಏನೂ ಮಾಡೋಕ್ಕಾಗಲ್ಲ, ಲೈಫು ಇದು. ಬಟ್ ನಾವು ಏನು ಸಪೋರ್ಟ್ ಮಾಡಬೇಕು, ನಾವು ವೆಯ್ಟ್ ಮಾಡ್ತೀವಿ, ಕಾನೂನಿದೆ, ಅದಕ್ಕೆ ಏನೇನು ತಗೋಬೇಕು ಅದನ್ನು ತಗೋತಾರೆ. ಸೊ ಅವರಿನ್ನ ಅಪರಾಧಿ ಅಷ್ಟೇ, ಆರೋಪಿ ಅಷ್ಟೇ, ಅಪರಾಧಿ ಆಗಿಲ್ಲ. ಸೊ ಆ ಥರದ್ದೇನೂ ಆಗದೆ ಆಚೆ ಬರಲಿ ಅಂತ ನನ್ನಂಥ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ನಾನು ಕಾಯ್ತಾ ಇದ್ದೀನಿ.